ತಾಲೂಕಿನ ಹಿರಿಯ ರಂಗಭೂಮಿ ಕಲಾವಿದರ ಸಂಘಟನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶ್ರೀ ಗುರುಕಲಾ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜರುಗಿತು. ಪಟ್ಟಣದ ನಗರ ಯೋಜನಾ ಪ್ರಾಧಿಕಾರದ ಸಮೀಪದಲ್ಲಿರುವ ಶ್ರೀ ಗುರುಕಲಾ ಸಂಘದ ಕಚೇರಿಯಲ್ಲಿ 2025-28ನೇ ಸಾಲಿನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭವು ಜರುಗಿತು. ಈ ಕಾರ್ಯಕ್ರಮದಲ್ಲಿ 2025-28ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಎಚ್.ಎನ್. ರಾಮಣ್ಣ, ಗೌರವಾಧ್ಯಕ್ಷರಾಗಿ ಸಿ.ಜಿ. ಮಂಜಪ್ಪ, ಬಿ.ಎಸ್. ನಾಗರಾಜು, ಕಾರ್ಯಾಧ್ಯಕ್ಷರಾಗಿ ಎ.ಎಸ್. ಕೃಷ್ಣೇಗೌಡ, ಉಪಾಧ್ಯಕ್ಷರಾಗಿ ದೇವರಾಜೇಗೌಡ, ಪಡುವನಹಳ್ಳಿ ರೇವಣ್ಣ, ಗುರುರಾಜು, ಕಾರ್ಯದರ್ಶಿಯಾಗಿ ಕನ್ವೆಂಟ್ ಮಹದೇವ್, ಖಜಾಂಚಿಯಾಗಿ ಎಚ್.ಎನ್. ಲಕ್ಷ್ಮೀ ನರಸಿಂಹಮೂರ್ತಿ, ಗೌರವ ಸಲಹೆಗಾರರಾಗಿ ಎನ್. ಶ್ರೀನಿವಾಸ್, ಸಹ ಕಾರ್ಯದರ್ಶಿಯಾಗಿ ಬಿ.ಕೆ. ಬೆಟ್ಟಸ್ವಾಮಿ, ಸಂಘಟನಾ ಕಾರ್ಯದರ್ಶಿಯಾಗಿ ಜೋಗಿಪುರ ಶೇಖರ್, ಸಂಚಾಲಕರಾಗಿ ಪಂಡಿತ್ ಕೃಷ್ಣಮೂರ್ತಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಎಚ್.ಎನ್. ನಂಜುಂಡೇಗೌಡ, ಮಾಧ್ಯಮ ಕಾರ್ಯದರ್ಶಿಯಾಗಿ ಪತ್ರಕರ್ತ ಐ.ಕೆ. ಮಂಜುನಾಥ್, ಕಾರ್ಯಕಾರಿಣಿಯಾಗಿ ಮಂಡಳಿಯ ನಿರ್ದೇಶಕರಾಗಿ ಸಿ.ಎಂ. ನಂಜಪ್ಪ, ಸಚಿನ್ ರಂಗಸ್ವಾಮಿ ಶೆಟ್ಟಿ, ಹನುಮೇಗೌಡ, ಗೌಡಗೆರೆ ಸತೀಶ್, ಡಿಶ್ ಕುಮಾರ, ಜೆ.ಇ. ರಮೇಶ್, ಕುಮಾರ್ ನಾರಾಯಣ, ಮಲ್ಲವನಘಟ್ಟ, ಸಿ.ಕೆ. ರವಿ, ಕುಮಾರ ಬಿಟ್ಟೇನಹಳ್ಳಿ, ಸಿ.ಪಿ. ಕೋದಂಡರಾಮ, ಯೋಗೇಶ್, ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಮೀನ್ ರಾಜಣ್ಣ, ಗೌರವಾಧ್ಯಕ್ಷರಾಗಿ ಪುರಿಬಟ್ಟಿ ಮಂಜಣ್ಣ, ಉಪಾಧ್ಯಕ್ಷರಾಗಿ ಕೃಷ್ಣೇಗೌಡ, ದೇವರಾಜ್ ನಾಯಕ್, ಕಾರ್ಯದರ್ಶಿಯಾಗಿ ಸಿ.ಆರ್. ಕುಮಾರ್, ಸಹ ಕಾರ್ಯದರ್ಶಿಯಾಗಿ ಶಂಕರ್, ಸಂಘಟನಾ ಕಾರ್ಯದರ್ಶಿಯಾಗಿ ಎಂ.ಎನ್. ಅಣ್ಣೇಗೌಡ, ಖಜಾಂಚಿಯಾಗಿ ಯೋಗೇಶ್ ಅಧಿಕಾರ ಸ್ವೀಕಾರ ಮಾಡಿದರು. ನೂತನ ಅಧ್ಯಕ್ಷರಾದ ಎಚ್.ಎನ್. ರಾಮಣ್ಣ ಮಾತನಾಡಿ, ತಾಲೂಕಿನ ಎಲ್ಲ ರಂಗಭೂಮಿ ಕಲಾವಿದರನ್ನು ಗುರುತಿಸಿ ವೇದಿಕೆಯನ್ನು ಕಲ್ಪಿಸಲಾಗುವುದು. ಎಲ್ಲ ಕಲಾವಿದರ ಹಿತವನ್ನು ಕಾಯಲು ಕಾಯವಾಚ ಮನಸ ಸೇವೆ ಮಾಡುವುದಾಗಿ ಭರವಸೆ ನೀಡಿದರು. ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಕಲಾವಿದರನ್ನು ಸಂಘಟಿಸಿ ರಾಜ್ಯದಲ್ಲಿ ಮಾದರಿಯಾಗುವಂತೆ ಕಲಾವಿದರನ್ನು ಗುರುತಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಅಶೋಕಣ್ಣವರು, ನಮ್ಮ ರಮೇಶಣ್ಣವರು ಹಾಗೆ ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲ ಸ್ವಾಗತವನ್ನು ಕೋರ್ತಾ ಏನು ಈ ಒಂದು ಪದಾಧಿಕಾರಿ ನಮ್ಮ ಇವರು ಹೇಳಿದ್ರು, ನ್ಯಾಯಬೆಲೆ ರಾಜನವರು ಮಂತ್ರಿಮಂಡಲ ರಚನೆ ಮಾಡಿದ್ರು ಅಂತ. ಯಾಕೆಂದ್ರೆ ಕೆಲವರು ಇನ್ನೂ ಕೆಲವ್ರನ್ನ ಮಾಡ್ಕೋಬೇಕಾಗಿತ್ತು. ಈಗ ಎಲ್ಲರೂ ಕೂಡ ಅವರವರ ಆಕಾಂಕ್ಷೆಗೆ ತಕ್ಕಂತೆ ಮಾಡಬೇಕಾಗಿತ್ತು. ಈ ಒಂದು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಅವಕಾಶ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಂತ ಏನು ಎಲ್ಲರೂ ಕೂಡ ಭಾಗವಹಿಸಿದ್ರ ಎಲ್ಲ ನಮ್ಮ ನಿರ್ದೇಶಕರು, ಪದಾಧಿಕಾರಿಗಳು, ಕಟ್ಟಡ ಸಮಿತಿಯ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ವಂದಿಸಿ ತಮ್ಮ ಮುಂದೆ ನಡೆಯತಕ್ಕಂತಹ ಆತ್ಮೀಯ ಎಲ್ಲ ನಮ್ಮ ಗುರುಕಲಾ ಸಂಘದ ಸದಸ್ಯ ಬಾಂಧವರು ಎಲ್ಲರಿಗೂ ವಂದಿಸಿ ಏನು ಮುಂದೇನೂ ಕೂಡ ಏನು ನಮ್ಮ ಅವಧಿಯಲ್ಲಿ ನಾವೇನು ಒಂದು ಗುರುಕಲಾ ಸಂಘ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಅಂತ ಮನವಿಯನ್ನು ಕೂಡ ಮಾಡ್ತಾ ಈ ಸಂದರ್ಭದಲ್ಲಿ ಏನು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಂಜುನಾಥ್, ಐಕೆ ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.